ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ 2026-27ನೇ ಸಾಲಿನಲ್ಲಿ ಬರ್ತಕ್ಕಂಥ ಈ 3 ಹಂತಗಳ ನೇಮಕಾತಿ ಅಂತ ನಾವು ಕರಿತೀವಿ. PA ಸ್ಟಾರ್ ಆಗಿರ್ಬೋದು, GPA ಸ್ಟಾರ್ ಮತ್ತು HA ಸ್ಟಾರ್ ಆಗಿರ್ಬೋದು. ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿ ಮಾಡಬೇಕು ಮತ್ತು ಜೊತೆಗೆ ದೈಹಿಕ ಶಿಕ್ಷಕರಾಗಿರ್ಬೋದು ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೂ ಕೂಡ ನಾವು ಯಾವ ರೀತಿ ಡೈಲಿ ಸ್ಟಡಿ ಪ್ಲಾನ್ ನಾವು ಸಬ್ಜೆಕ್ಟ್ಗಳಿಗೆ ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಪ್ರಮುಖವಾಗಿ ನಾವು ನೋಡ್ಬೋದು, ಈ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ತೆಗೆದಿದ್ದಾರೆ. ಸೊ ಕೇವಲ 50 ರೂಪೀಸ್ಗೆ ಏನ್ ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂತಹ ಏನ್ PDF ಕಲೆಕ್ಟ್ ಮಾಡಿರ್ತಕ್ಕಂಥ ನೋಟ್ಸ್ ಕಳಿಸ್ತಿದ್ದೀವಿ. ಜೊತೆಗೆ ಡೈಲಿ ಯಾರ್ಯಾರು ಅದಕ್ಕೆ ಜಾಯಿನ್ ಆಗ್ತಿರೋ ನೋಟ್ಸ್ ತಗೊಂತಿರೋ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವೇನ್ ಮಾಡ್ತೀವಪ್ಪ ಅನ್ನೋದಾದ್ರೆ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಮಾಡ್ತೀವಿ. ಅದಕ್ಕೆ ನಾವು ಜಾಯಿನ್ ಮಾಡಿಸಿ ಅವ್ರಿಗೆ ದಿನನಿತ್ಯದ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನು ಕೊಡುವ ಒಂದು ನಾವು ಏನ್ ಮಾಡಿದೀವಿ ಕೆಲಸವನ್ನು ಮಾಡ್ತಿದ್ದೀವಿ. ಮುಂದೆ ನೋಟಿಫಿಕೇಶನ್ ಆಗ್ಲಿ ಸ್ಟ್ರಾಂಗ್ ಆಗಿ ನಾವು ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಕೂಡ ಕಳಿಸ್ತೀವಿ. ಸೊ ಯಾರ್ಯಾರು ಇನ್ನೂ ತಗೊಂಡಿಲ್ಲ, ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಕೇವಲ 50 ರೂಪೀಸ್ಗೆ ನಿಮಗೆ ನೋಟ್ಸ್ ಅನ್ನು ಕೊಡುವ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಜೊತೆಗೆ ಬನ್ನಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ HA ಸ್ಟಾರ್ ಪರೀಕ್ಷೆಗಳನ್ನು ಫಸ್ಟ್ ನಾವು HA ಸ್ಟಾರ್ ಎಕ್ಸಾಮ್ ತಗೊಳ್ಳೋಣ. ಇಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಪೇಪರ್ 2 ಇರ್ತವೆ, MCQ ಆಗಿರ್ತವೆ, 200 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಪೇಪರ್ 2 100 ಮಾರ್ಕ್ಸ್ 200 ಮಾರ್ಕ್ಸ್ ಇರುತ್ತೆ. ಕಾಮನ್ ಆಗಿ ಸಬ್ಜೆಕ್ಟು ಎಲ್ಲರಿಗೂ ಪೇಪರ್ 1 ಏನಪ್ಪಾ ಅಂದ್ರೆ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳೋದು. ಅಲ್ಲಿ ಸಾಮಾನ್ಯ ಜ್ಞಾನ ಕೇಳ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣದ ಬಗ್ಗೆ ಕೇಳ್ತಾರೆ, ಕಂಪ್ಯೂಟರು, ಮೆಂಟಲ್ ಅಬಿಲಿಟಿ, GK, ಜನರಲ್ ಇಂಗ್ಲಿಷು, ಕನ್ನಡ ಬಗ್ಗೆ ಕೇಳ್ತಾ ಹೋಗ್ತಾರೆ. HA ಸ್ಟಾರ್ ನಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ 100 ಮಾರ್ಕ್ಸ್ಗೆ ಪೇಪರ್ 1 ಅವರು ಏನಪ್ಪಾ ಅಂದ್ರೆ ಮಾಡರೇಟ್ ಮಾಡಿರ್ತಾರೆ. ಅದನ್ನು ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆಯನ್ನು ಅಲ್ಲಿ ಸಬ್ಜೆಕ್ಟ್ಗಳು ಬರ್ತಾವ, ಸಬ್ ಸಬ್ಜೆಕ್ಟ್. ಪೇಪರ್ 2 ನಲ್ಲಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ 100 ಮಾರ್ಕ್ಸ್ ಇರುತ್ತೆ, ಅದನ್ನ ಬಿಡಿ. ಪೇಪರ್ 1 ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳಿಗೆ ಮಾರ್ಕ್ಸ್ ಗಳನ್ನು ಏರ್ಪೇರ್ ಮಾಡ್ತಾರೆ. ಕಂಪ್ಯೂಟರ್ 20 ಕೊಡ್ಬೋದು, 15 ಕೊಡ್ಬೋದು. ಶೈಕ್ಷಣಿಕ ಮನೋವಿಜ್ಞಾನ 25 ಕೊಡ್ಬೋದು ಅಥವಾ 20 ಕೊಡ್ಬೋದು. ಇಂಗ್ಲಿಷ್ 15 ಕೊಡ್ಬೋದು ಅಥವಾ 10 ಕೊಡ್ಬೋದು. ಮತ್ತೆ ಉಳಿದಿರ್ತಕ್ಕಂಥ ಮೆಂಟಲ್ ಅಬಿಲಿಟಿನೂ ಕೂಡ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳ ಮಾರ್ಕ್ಸ್ ಗಳನ್ನು ಏರ್ಪೇರ್ ಮಾಡಿ ಒಟ್ಟು ಆ ಸಬ್ಜೆಕ್ಟ್ ಗಳನ್ನು ಇಟ್ಟೇ ಇಡ್ತಾರೆ 100%. ನೀವು ಅದಕ್ಕೆ ಫೋಕಸ್ ನಿಮ್ಮ ಸ್ಟಡಿ ರಿಯಾಲಿಟಿ ಆಗಿ ಮಾಡಿ. ಆ ಸಬ್ಜೆಕ್ಟ್ ಗಳನ್ನು ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಕಂಪ್ಯೂಟರ್ ಆಗಿರ್ಬೋದು, ಈ ರೀತಿ ಏನು ಪ್ರಮುಖವಾಗಿರ್ತಕ್ಕಂಥ ಪೇಪರ್ಗಳು ಇರ್ತವೆ. ಕಾಮನ್ ಆಗಿ ಸಬ್ಜೆಕ್ಟ್ ನೀವು ಓದಬೇಕಾಗ್ತದೆ. ಪೇಪರ್ 2ಗೆ ಬಂದ್ರೆ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ನೀವು ಓದಬೇಕಾಗುತ್ತದೆ. ಏನು ಪೆಡಗಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ 20 ಮಾರ್ಕ್ಸ್ ಎಕ್ಸ್ಟ್ರಾ ಕೇಳ್ತಾರೆ. 100 ಮಾರ್ಕ್ಸ್ ಅಲ್ಲಿ 80 ಮಾರ್ಕ್ಸ್ ವಿಷಯದ ಆಡಳಿತ, 20 ಮಾರ್ಕ್ಸ್ ಅದೇ ವಿಷಯದ ಪೆಡಗಾಜಿ ಸಬ್ಜೆಕ್ಟ್ ಕೇಳ್ತಾರೆ. ಯಾವುದೇ ಅರ್ಹತಾ ಪರೀಕ್ಷೆ ಇರುವುದಿಲ್ಲ. ಡೈರೆಕ್ಟ್ ಆಗಿ ನೀವು B.Ed ಕಂಪ್ಲೀಟ್ ಮಾಡಿದವರು HA ಸ್ಟಾರ್ ಎಕ್ಸಾಮ್ ಎಲ್ಲರೂ ಹಾಕ್ಬೋದು ಅಂತ ಹೇಳ್ತೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ PG ಕೇಳೋಲ್ಲ. 90:10 ಆಗಿರ್ತಕ್ಕಂಥ ವೇಟೇಜ್ ನಲ್ಲಿ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ನಡೀತಿದೆ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ, ಮತ್ತೆ ಮುಂದೆ ಸಿಕ್ಕು ಸಪರೇಟ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬರೋದಾದ್ರೆ GPA ಸ್ಟಾರ್ ಎಕ್ಸಾಮ್ ಬರೋಣ. GPA ಸ್ಟಾರ್ ಎಕ್ಸಾಮ್ ಕೂಡ ನಾನು ಹೇಳಿದೆ 3 ಪತ್ರಿಕೆಗಳಿರ್ತಾವೆ. ಎಷ್ಟು 3 ಪತ್ರಿಕೆ ನಾನು ನೋಡ್ಬೋದು. ಪ್ರಮುಖವಾಗಿ ಆ ಶಿಕ್ಷಕರ ನೇಮಕಾತಿಯಲ್ಲಿ 3 ಪತ್ರಿಕೆಗಳಿರುವುದು GPA ಸ್ಟಾರ್ ನಲ್ಲಿ ಮಾತ್ರ. ಇದು ಒಂಥರ ಮಿನಿ KS ಎಕ್ಸಾಮ್ ಬರ್ದಂಗೆ. ಪೇಪರ್ 1 ನಲ್ಲಿ ಕಾಮನ್ ಸಬ್ಜೆಕ್ಟ್ ಏನ್ HA ಸ್ಟಾರ್ ಎಕ್ಸಾಮ್ ನಲ್ಲಿ ಏನ್ ಬರ್ತಾವೋ ಅದೇ ಇರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ಇಲ್ಲಿ ಇಡ್ತಾರೆ. GPA ಸ್ಟಾರ್ ನಲ್ಲಿ ಕೆಲವೊಂದು ಸಬ್ಜೆಕ್ಟ್ 1 ಅಥವಾ 2 ಸಬ್ಜೆಕ್ಟ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಇಲ್ಲಿ ಮೌಲ್ಯ ಶಿಕ್ಷಣ, ಕೆಲವೊಂದು ಮೆಂಟಲ್ ಅಬಿಲಿಟಿ ಇಲ್ಲಿ ಕೇಳಲ್ಲ. HA ಸ್ಟಾರ್ ಕೇಳ್ತಾರೆ, ಬಟ್ ಇಲ್ಲಿ ಕೇಳಲ್ಲ. ಇಲ್ಲಿ ಬೇರೆ ಸಬ್ಜೆಕ್ಟ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಪೇಪರ್ 2 ನಲ್ಲಿ GPA ಸ್ಟಾರ್ ನಲ್ಲಿ ಅಲ್ಲಿ 150 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ 150 ಕೇಳ್ತಾ ಹೋಗ್ತಾರೆ ಪ್ರತಿಯೊಂದು ಪೇಪರ್ಗಳನ್ನು. ಬಟ್ ಪೇಪರ್ 3 ಮಾತ್ರ 100 ಮಾರ್ಕ್ಸ್ ಕೇಳ್ತಾರೆ. ಪೇಪರ್ 2 GPA ಸ್ಟಾರ್ ಪತ್ರಿಕೆಯಲ್ಲಿ 50 ಮಾರ್ಕ್ಸ್ ನಿಮ್ಮ ವಿಷಯಾಧಾರಿತ MCQ ಬೋರ್ಡ್ ಕ್ವಶನ್ ಕೇಳ್ತಾರೆ. ಮತ್ತಿನ್ನು 100 ಮಾರ್ಕ್ಸ್ ನಿಮ್ಮ ವಿಷಯಾಧಾರಿತ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ನಿಮ್ಮ ಮೆಥಡ್ ವೈಸ್ ನೀವು ಯಾವ ಸಬ್ಜೆಕ್ಟಿಗೆ ನೇಮಕಾತಿ ಬರೀತಾರೋ, ಹಿಸ್ಟ್ರಿ ಕೇಳಿದ್ರೆ ಹಿಸ್ಟ್ರಿ, ಕನ್ನಡ, ಈ ರೀತಿ ಸಬ್ಜೆಕ್ಟ್ಗಳು ಏನದವು ಆ ರೀತಿ ಅವರು ಕ್ವಶನ್ಗಳನ್ನು ಕೇಳ್ತಾರೆ. ಪೇಪರ್ 3 ನಲ್ಲಿ ನಿಮ್ಮ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹಿಕೆ ಸಾಮರ್ಥ್ಯ, ಪದಗಳ ನೀವು ಯಾವ ರೀತಿ
ಗರಿಕ್ಷಂಡು ಅಲ್ಲಿ ಆನ್ಸರ್ನ ನೀವು ಶಬ್ದಗಳ ಭಂಡಾರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಪೇಪರ್ 3 ನಲ್ಲಿ GPST ಸಮಗ್ರವಾಗಿರ್ತಕ್ಕಂಥ ಅಲ್ಲಿ ಬೋಧನಾ ಶಾಸ್ತ್ರಕ್ಕೆ ನಿಮ್ಮ ವಿಷಯಕ್ಕೆ ತಿಂತಾರೆ. ಹಾಗಾಗಿ ಇವು 3 ಪತ್ರಿಕೆಗಳು ಬರ್ತವೆ. ಟೋಟಲ್ 400 ಮಾರ್ಕ್ಸ್ GPST ಎಕ್ಸಾಮ್ ನಡೆಸ್ತಿದೆ. ಇದು ಪೇಪರ್ 2 ನೀವು TT ಪಾಸ್ ಆಗ್ಲೇಬೇಕು. ಫಿಲ್ಟರ್ ಮಾಡಿದವರು ಎಕ್ಸಾಮ್ GPST ಎಕ್ಸಾಮ್ ಬರೀತಾರೆ. B.Ed ಪ್ಲಸ್ ಪೇಪರ್ 2 ಪಾಸ್ ಆಗ್ಲೇಬೇಕು ಅನ್ನೋದು ಇದು ನಿಯಮ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ PST ಎಕ್ಸಾಮ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. PST ಎಕ್ಸಾಮು ಪ್ರೈಮರಿ ಟೀಚರ್ ಅಂತ ಹೇಳ್ಬೋದು. ಈ GPST ಗ್ರಾಜುಯೇಟ್ ಪ್ರೈಮರಿ ಪದವೀಧರ, HST ಹೈಸ್ಕೂಲ್. PST ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕಾತಿ ಪೇಪರ್ 1 ಅಷ್ಟೇ ಇರುತ್ತೆ. ಅದರಲ್ಲಿ 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್ ನಲ್ಲಿ ಅಲ್ಲಿ ಸಬ್ಜೆಕ್ಟ್ ಗಳನ್ನು ಕೇಳ್ತಾರೆ. ಪರಿಸರದ ಬಗ್ಗೆ ಕೇಳ್ತಾರೆ. ಇಲ್ಲಿ ಎಕ್ಸ್ಟ್ರಾ ಸಬ್ಜೆಕ್ಟ್ ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಅಲ್ಲ, ಪರಿಸರ ಅಧ್ಯಯನದ ಬಗ್ಗೆ ಕೇಳ್ತಾರೆ. ಮೆಂಟಲ್ ಅಬಿಲಿಟಿ, ಗಣಿತ ಇರುತ್ತೆ, ಸಾಮಾನ್ಯ ಕನ್ನಡ, ಇಂಗ್ಲಿಷು, ಶೈಕ್ಷಣಿಕ ಮೌಲ್ಯ ಶಿಕ್ಷಣದ ಬಗ್ಗೆ ಈ ರೀತಿ ಕ್ವಶನ್ ಕೇಳ್ತಾರೆ. ಅಲ್ಲಿ MCQ ಆಧಾರಿತವಾಗಿ ಇರುತ್ತೆ. ಜೊತೆಗೆ 150 ಮಾರ್ಕ್ಸ್ಗೆ ಪೇಪರ್ 1 ಅಷ್ಟೇ ಮಾಡರೇಟ್ ಮಾಡಿರೋದು. ಯಾವುದೇ ನೀವು C&R ರೂಲ್ಸ್ ಮಾಡಿಲ್ಲ ಆ ಪರೀಕ್ಷೆಗಳಿಗೆ PST ಎಕ್ಸಾಮ್. ಸೊ ನೋಟಿಫಿಕೇಶನ್ ಆದ್ರೆ ಡೈರೆಕ್ಟ್ ನಿಮಗೆ ಪೇಪರ್ 1 ಇರುತ್ತೆ ಅಂತ ನಾನು ಹೇಳ್ಬೋದು. PST ಎಕ್ಸಾಮ್ ಇದಕ್ಕೆ ಕಾಮನ್ ಸಬ್ಜೆಕ್ಟ್ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನಾವು ನೋಡ್ಬೋದು. ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಈ 3 ಮಲ್ಟಿ ಆಗಿರ್ತಕ್ಕಂಥ ನೀವೇನು ಅದಕ್ಕೆ ಎಕ್ಸಾಮ್ ಬರೆಯಲು ಎಲ್ಲರೂ ಕಾಮನ್ ಆಗಿ ಓದ್ಕೊಂಡ್ಬಿಡ್ರಿ. ಒಂದು ನೀಟಾಗಿ ಓದ್ಕೊಂಡ್ಬಿಟ್ಟೆ ಕೆಲವೊಂದು ಸಬ್ಜೆಕ್ಟ್ಗಳು ಪೇಪರ್ 1 ಓಕೆ ಇದು ಸೇಮ್ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳು ಮಾತ್ರ ಚೇಂಜ್ ಆಗ್ತವೆ ಅಷ್ಟೇ. ಸೇಮ್ ಟು ಸೇಮ್ ಕಾಮನ್ ಸಬ್ಜೆಕ್ಟ್ ಪೇಪರ್ 1 ಇದು ಪಾಸ್ ಅಂದ್ರೆ ನೀವು ಕಾಮನ್ ಸಬ್ಜೆಕ್ಟ್ ಆಗಿ ಓದ್ಬಿಟ್ರೆ ಎಲ್ಲವೂ ಬರುತ್ತೆ. ಇಲ್ಲಿ ಚೇಂಜ್ ಎಕ್ಸ್ಟ್ರಾ ಏನು ಪೇಪರ್ 2 ಇಲ್ಲ, ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ PST ನಲ್ಲಿ ಪೇಪರ್ 2 ಬರೋದಿಲ್ಲ. ಪೇಪರ್ 1 ಅಷ್ಟೇ ಮಾಡರೇಟ್ ಮಾಡೋದು. GPST ನಲ್ಲಿ ಪೇಪರ್ 2 ಬರುತ್ತೆ, ಜೊತೆಗೆ ಪೇಪರ್ 3 ಬರುತ್ತೆ. ಹೈಯೆಸ್ಟ್ ಪೇಪರ್ ಗಳ ಎಕ್ಸಾಮ್ ನಡೆಸೋದು GPST ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋದಾದ್ರೆ HST ಎಕ್ಸಾಮ್. HST ಅಂದ್ರೆ ಹೈಸ್ಕೂಲ್ ಟೀಚರ್. ಇಲ್ಲಿ ಪೇಪರ್ 2 ಇರುತ್ತೆ. ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು HST. ನೀವು ಅವಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಏನ್ ನಿಮ್ ಸಬ್ಜೆಕ್ಟ್ ಇದು ಅಲ್ಲಿ ಮುಂದೆ ಬರ್ತಕ್ಕಂಥದ್ದು ಕಾಮನ್ ಸಬ್ಜೆಕ್ಟ್. ನೀವು B.Ed ಏನು ಪದವಿಯಲ್ಲಿ ಪಡೆದಿರ್ತೀರೋ ಅಪ್ಲಿಕೇಶನ್ ಹಾಕ್ತಿರಲ್ಲ ನಿಮ್ಗೆ ಸಬ್ಜೆಕ್ಟ್ಗೆ. ಸೊ ಪೇಪರ್ 2 ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಏನ್ ನೀವು ಗ್ರಿಫ್ ಇದ್ದೀರಾ ಅದು ಸಬ್ಜೆಕ್ಟ್ 2 ನಲ್ಲಿ ಬರುತ್ತೆ. ಸೊ ಸಬ್ಜೆಕ್ಟ್ ಅಲ್ಲಿ ಕಾಮನ್ ಆಗಿ ಸಬ್ಜೆಕ್ಟ್ಗಳು ಏನದು ನಾನು ಹೇಳ್ತಾ ಹೋಗಿದ್ದೀನಿ ಎಲ್ಲೆಲ್ಲ ಸಬ್ಜೆಕ್ಟ್ ಅವು ಇರ್ತವೆ. ಹಾಗಾಗಿ ಈಗ ಬಹಳ ಜನ B.Ed ಆಸ್ಪಿರೆಂಟ್ಸ್ ಮಲ್ಟಿ ಆಗಿರ್ತಕ್ಕಂಥ 100% ಕ್ವಾಲಿಫಿಕೇಶನ್ ಇರುತ್ತೆ. ಸೊ GPST ಪೇಪರ್ 2 ಪಾಸ್ ಆಗಿದ್ದಾನೆ ಅಂದ್ರೆ ಅವ್ರು HST ಎಲಿಜಿಬಲ್ 100% ಇದ್ದೇ ಇರ್ತಾರೆ. ಯಾಕಂದ್ರೆ B.Ed ಓನ್ಲಿ ಆ ಸಬ್ಜೆಕ್ಟ್ಗಳನ್ನ ಹಾಕ್ತಾರೆ. HST ಬರ್ತಾರೆ, GPST ಬರ್ತಾರೆ. ಪದವಿ ಮುಗಿಸಿ D.Ed ಮಾಡಿದವರು 100% 3 ಎಕ್ಸಾಮ್ಗೆ ಎಲಿಜಿಬಲ್ ಇರ್ತಾರೆ. ಯಾರು ಪದವಿ ಮುಗಿಸಿ D.Ed ಮಾಡಿದವರು ಅವ್ರು ಪೇಪರ್ 1 ಪಾಸ್ ಆಗಿರ್ತಾರೆ, ಪೇಪರ್ 2 CET ಪಾಸ್ ಆಗಿರ್ತಾರೆ. ಏನಪ್ಪಾ ಅಂದ್ರೆ 3 ಎಕ್ಸಾಮ್ಗೆ ಎಲಿಜಿಬಲ್ ಇರುತ್ತಾರೆ. ಹಾಗಾಗಿ ನೋಡಿ, ಒಬ್ಬ ಶಿಕ್ಷಕನಾಗಲು ನಾನು ಯಾವ್ದಾರ ಈ 3 ಹಂತಗಳಲ್ಲೂ ಕೂಡ ನಾನು ಒಬ್ಬ ಶಿಕ್ಷಕರಾಗ್ಲಿ ಅಂತ ಹೋರಾಡ್ತಿರ್ತಾರೆ. ಅದರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಿಗೆ ಯಾವುದಂದ್ರೆ HST ಎಕ್ಸಾಮ್ ಆಗುತ್ತೆ. ನೋಡಿ, ಈ HST ಎಕ್ಸಾಮ್ ಎಲ್ಲಿ ಕಾಂಪಿಟೇಷನ್ ಆಗುತ್ತೆ ಯಾಕಪ್ಪ ಅನ್ನೋದಾದ್ರೆ, ಈ HST ಎಕ್ಸಾಮ್ ಯಾಕೆ ಕಾಂಪಿಟೇಷನ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿ PU ಲೆಕ್ಚರ್ಸ್ ಎಕ್ಸಾಮ್ ಬರೀಬಹುದು. ಓನ್ಲಿ B.Ed ನೋಡಿ ಕಾಂಪಿಟೇಷನ್ ಹೆಂಗಾಗುತ್ತೆ. PU ಲೆಕ್ಚರ್ಸ್ ಎಕ್ಸಾಮ್ ಅವರು ಕಾಂಪಿಟೇಷನ್ ಮಾಡ್ಬೋದು. ಜೊತೆಗೆ B.Ed ಹಾಕ್ತಾರೆ ಅಷ್ಟರು ಹಾಕ್ಬೋದು. ಇದಕ್ಕೆ HST ಹೆವಿ ಕಾಂಪಿಟೇಷನ್ ಆಗುತ್ತೆ. B.Ed TET ಪಾಸ್. ಇದಕ್ಕೆ ಕ್ವಾಲಿಫೈ ಪೇಪರ್ ಇರಲ್ಲ. ನೋ TET. ಸೊ ಈ ರೀತಿಯಾಗಿರ್ತಕ್ಕಂಥ HST ಎಕ್ಸಾಮ್ಗಳಿಗೆ ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ. ಸರ್ GPST ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅನ್ನೋದಾದ್ರೆ, ನಿಮ್ಮ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನಲ್ಲಿ ಅವ್ರು ಏನ್ ಮಾಡಿರ್ತಾರೆ, GPST ನಲ್ಲಿ ಸ್ವಲ್ಪ ಪೇಪರ್ 2 ಅನ್ನು ಪಾಸ್ ಆಗದವ್ರಿಗೆ ಮಾತ್ರ ಈ ಎಕ್ಸಾಮ್ ಬರಕ್ಕೆ ಎಲಿಜಿಬಲ್. ಮೇನ್ CET ಯಾರಿಗೆ? GPST ಎಕ್ಸಾಮ್ಗೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅನ್ನೋದಾದ್ರೆ, GPST ಇದ್ದದ್ರಲ್ಲಿ ಸ್ವಲ್ಪ ಕಡಿಮೆ ಕಾಂಪಿಟೇಷನ್ ಇರುತ್ತೆ ಅಷ್ಟೇ. ಬಟ್ ಅಪ್ಲಿಕೇಶನ್ ಹಾಕೋರಿದ್ರೆ ಹೆಚ್ಚಿಗೆ ಆಗುತ್ತೆ ಅದು ಕೂಡ ಕಾಂಪಿಟೇಷನ್. ಅದನ್ನು ತಿಳ್ತಾರೆ. PST ಕೂಡ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾಕೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅನ್ನೋದಾದ್ರೆ, ಇದು D.Ed ಮಾಡೋದಕ್ಕಷ್ಟೇ. D.Ed ಮಾಡೋರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು. ಜೊತೆಗೆ ಪೇಪರ್ 1 ಪಾಸ್ ಮಾಡಿದವರು ಅಷ್ಟೇ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿ, ಪ್ರತಿಯೊಬ್ರು ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ನೀವು
ಮುಂದಿನ ಅಧ್ಯಯನವನ್ನು ಸ್ಟಡಿ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ತರಗತಿ ಹೇಳ್ತಾ ಹೋಗಿದ್ದೀನಿ. ಸೊ ನೀವು ಕಾಂಪಿಟೇಷನ್ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಇಲ್ಲಿ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನು ಚುರುಕುಗೊಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಂಪ್ಯೂಟರ್ ಶಿಕ್ಷಕರು ಉಳಿದ್ರು. ಸೊ ಇದಕ್ಕೆ ಎಲಿಜಿಬಲ್ ಇನ್ನು ಸೇಂಡ್ ರೂಲ್ಸ್ ಬಂದಿಲ್ಲ. ಸೊ ನನ್ನ ಪ್ರಕಾರ ಡಿಗ್ರಿ ಏನಾಗಿದೆಯೋ ಪ್ಲಸ್ ಏನೋ ಒಂದು ಕಂಪ್ಯೂಟರ್ ಅನ್ನೋದು ಇದೆಯಲ್ಲ, ಆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿ ಏನು ಓದಿರ್ತಾರೋ ಅವ್ರಿಗೆ ಎಲಿಜಿಬಲ್ ಆಗುತ್ತಾರೆ. ಸೊ ಅಪ್ಲಿಕೇಶನ್ ಅವ್ರಿಗೆ ಹಾಕಲು ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಯಾವುದೇ ರೀತಿ BEd ಕೊಡಲ್ಲ ಅನಿಸುತ್ತೆ. ಇದಕ್ಕೆ ದೈಹಿಕ ಶಿಕ್ಷಕರು ಕೂಡ ಇಲ್ಲಿ BPEd ಮಾಡಿರ್ಬೇಕು. PPEd ಅನ್ನೋದ್ರ ಬಗ್ಗೆ ಐತಲ್ಲ, ಅದನ್ನ ಮಾಡ್ಲೇಬೇಕು. BPEd ಒಂದು ಸಪರೇಟ್ ಆಗಿ ಕೋರ್ಸ್ ಮಾಡಿದರು. ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವ್ರೇನು ಅಂದ್ರೆ ಸಪರೇಟ್ ಏನ್ ಕೋರ್ಸ್ ಮಾಡಿದ್ರು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಈ ರೀತಿ ಅವ್ರಿಗೆ ಸಪರೇಟ್ ಏನ್ ಕೋರ್ಸ್ ಮಾಡಿದರು ದೈಹಿಕ ಶಿಕ್ಷಕರ, ಅವರಷ್ಟೇ ಇದಕ್ಕೆ ಎಲಿಜಿಬಲ್ ಆಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟಗಳಿಗೆ ಇಷ್ಟೇ ಪೋಸ್ಟ್ ಅಂತ ಇನ್ನು ಯಾರಲ್ಲಿ ಮಾಹಿತಿ ಇಲ್ಲ. ಮಿನಿಮಮ್ ಹೇಳ್ಬೋದು, ನಾನು ಹೇಳ್ತಾ ಹೋಗಿದ್ದೀನಿ. ಕೆಲವೊಂದು HSTR 5,000 ಆಗಿರ್ತಕ್ಕಂತಹ ಪೋಸ್ಟ್ ಗಳಿಗೆ ಆಗುತ್ತೆ ಓದಿರ್ತಕ್ಕಂಥದ್ದು. ಸೊ ಇನ್ನು ಬ್ಯಾಲೆನ್ಸ್ ಇದೆ. ಅವನ್ನ ಏನ್ ಬ್ಯಾಲೆನ್ಸ್ ಮಾಡಿ ಬಿಡ್ತಾರೋ ಅನ್ನೋದ್ರ ಮೇಲೆ ಅದು ನೋಟಿಫಿಕೇಶನ್ ಏನಂತಂದ್ರೆ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಹಾಗಾಗಿ ನೋಡಿ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಕೆಲವೊಂದು ಏನ್ ಸರ್ವೆ ಮಾಡಿರ್ತಕ್ಕಂಥ ಒಂದು ಮೆಥಡ್ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಸೊ ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಜೊತೆಗೆ ನೋಡಿ ಫೈನಲ್ ಆಗಿ ನಾನು ಇನ್ನೊಂದು ಹೇಳ್ತೀನಿ. ಸೊ ನೋಟ್ಸ್ ಯಾರ್ಯಾರು ಬೇಕು, ನಿಮ್ಮ ಸಬ್ಜೆಕ್ಟ್ಗಳನ್ನು ನೀವು ವಾಟ್ಸಾಪ್ ಮುಖಾಂತರ ಏನ್ ಶೋ ಆಗ್ತಿದೋ ಅದಕ್ಕೆ ಮೆಸೇಜ್ ಮಾಡಿದ್ರೆ 50 ರೂಪೀಸ್ ಕಳಿಸಿ, ಫೋನ್ಪೇ ಸ್ಕ್ರೀನ್ಶಾಟ್ ಹಾಕಿ ನಾವು PDF ನೋಟ್ಸ್ ಕಳಿಸ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು ಸಾಧ್ಯವಾದ ಮಟ್ಟು ನಾವು ಗ್ರೂಪ್ಗೆ ಕೂಡ ಆ್ಯಡ್ ಮಾಡಿ ನಿಮಗೆ ನೋಟ್ಸ್ ಅನ್ನು ಕಮ್ಯುನಿಟಿ ಗ್ರೂಪ್ನಲ್ಲಿ ಹಾಕಿ ನಿಮಗೆ ನೋಟ್ಸ್ ಅನ್ನು ಕಳಿಸುವ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್, ಏನಾದರೂ ಟ್ರಿಕ್ಸ್ ಬಗ್ಗೆ ಇದ್ರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.